ಕುಮಟಾ ಪಟ್ಟಣದ ದೇವರ ಹಕ್ಕರದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ನಾವೀನ್ಯಗೊಂಡ ಸಭಾಭವನದ ಉದ್ಘಾಟನಾ ಸಮಾರಂಭದ ತೃತೀಯ ದಿನದಂದು ಸಾಹಿತಿ ಪ್ರೊಫೆಸರ್ ಟಿ.ಜಿ. ಭಟ್ ಅವರು ಶ್ರೀ ದೇವರಿಗೆ ಸಂಬಂಧಪಟ್ಟು ರಚಿಸಿದ ಕೃತಿ ಗಿರಿಜಾ ಕಲ್ಯಾಣವನ್ನ ಎಡನೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಶ್ರೀಗಳು ಲೋಕಾರ್ಪಣೆಗೊಳಿಸಿದರು. ಅದಕ್ಕೂ ಪೂರ್ವದಲ್ಲಿ ಅವರು ಸಮುದಾಯ ಭವನದಲ್ಲಿ ಸ್ಥಾಪಿಸಿದ ಶಿವಪಾರ್ವತಿ ಪೂಜೆಗೈದು ದೇವರ ನಾಮಫಲಕ ಅನಾವರಣಗೊಳಿಸಿದರು. ಇಂದು ಇಡೀ ಜಗತ್ತು ಅನೇಕ ತಾರಕಾಸುರರ ದುರ್ವರ್ತನೆಯ ಮೂಲಕ ಸಂಕಟ ಎದುರಿಸುತ್ತಿದೆ. ಈ ತಾರಕಾಸುರ ವಧೆಗೆ ಗಿರಿಜಾಶಂಕರರ ಯುಗ ಆಗಬೇಕು, ಕುಮಾರ ಸಂಭವ ಆಗಬೇಕು. ತನ್ಮೂಲಕ ಸಶಕ್ತಿ ಪುನಃ ವಿಶ್ವದಲ್ಲಿ ವಿಜೃಂಭಿಸಬೇಕು. ತಾಯಿ ಅನುಗ್ರಹದಿಂದ ನನ್ನ ಕೃತಿ ರಚನೆಗೆ ಆದೇಶ ನೀಡಿದ ಸ್ವಾಮೀಜಿ ಹಾಗೂ ಮೊಕ್ತೇಸರರಾದ ಕೃಷ್ಣಪ್ಪಯ್ಯ ಅವರಿಗೆ ಸದಾ ನಾನು ಋಣಿಯಾಗಿರುವೆ ಎಂದು ಕೃತಿಕಾರರು ಸಾಂದರ್ಭಿಕವಾಗಿ ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ದೇವಸ್ಥಾನದ ಆಡಳಿತ ಮೊಕ್ತೇಸರರಾದ ಕೃಷ್ಣಬಾಬಪ್ಪಯ್ಯ ಅವರು ವಹಿಸಿ ಸೂಕ್ತ ಮಾರ್ಗದರ್ಶನ ನೀಡಿದರು. ವೇದಿಕೆ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಸದಸ್ಯ ಕಿರಣ್ ಪ್ರಭು ಸ್ವಾಗತಿಸಿದರು. ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಜಯದೇವ್ ಒಳಗಂಡಿ ವಂದಿಸಿದರು. ಅರುಣ್ ಮನ್ಕಿಕರ್, ಎನ್.ಆರ್. ಗಜು, ಆನಂದು ನಾಯ್ಕ್ ಸಹಕರಿಸಿದರು. ನೃತ್ಯ ರೂಪಕದ ನಿರ್ದೇಶಕರಾದ ವಿದೂಷಿ ನಯನಾ ಪ್ರಸನ್ನ ಭಟ್ಕಳ್, ಕಲಾ ಪೋಷಕಿ ರೂಪಾ ಶ್ರೀಕಾಂತ್ ಪ್ರಭು, ಸಂಗೀತ ಸಂಯೋಜಕ ಪಂಡಿತ್ ಗೌರೀಶಾಜಿ ಕೂಜಳ್ಳಿ, ಟಿ.ಜಿ. ಭಟ್ ಹಾಸಣಿಗೆ ಅವರನ್ನು ಸ್ವಾಮೀಜಿಯವರು ಸನ್ಮಾನಿಸಿದರು. ವೇದಿಕೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಎಂ.ಬಿ. ಪೈ, ಅರ್ಚಕರಾದ ರಾಜು ಗುನುಗ, ಪ್ರಶಾಂತ್ ಗುನುಗ, ಪ್ರಕಾಶ್ ಗುನುಗ, ನಾದಶ್ರೀ ಕಲಾ ಕೇಂದ್ರದ ಜಿ.ಎಸ್. ಹೆಗಡೆ ಮೊದಲಾದವರು ಉಪಸ್ಥಿತರಿದ್ದರು. ಪುರಸಭಾ ಸದಸ್ಯ ಎಂ.ಟಿ. ನಾಯ್ಕ್, ಮಾಜಿ ಸದಸ್ಯ ಪ್ರಶಾಂತ್ ನಾಯ್ಕ್, ಎಂ.ಎಸ್. ನಾಯ್ಕ್, ಪ್ರಶಾಂತ್ ಗಾವಡಿ, ಪ್ರವೀಣ್ ಗಾವಡಿ ಮೊದಲಾದವರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ತರುವಾಯ ರೋಟರಿ ಪ್ರವರ್ತಿತ ನಾದಶ್ರೀ ಕಲಾ ಕೇಂದ್ರದ ಕುಮಟಾದ ಪುಟ್ಟ ವಿದ್ಯಾರ್ಥಿನಿಯರಾದಿಯಾಗಿ ಮಹಿಳಾ ಕಲಾವಿದರು ಸತತ 1.5 ತಿಂಗಳಿಂದ ತರಬೇತಿ ಪಡೆದು ಅಭಿನಯಿಸಿದ ಗಿರಿಜಾ ಕಲ್ಯಾಣ ಕಥಾನಕ ನೆರೆದಿರುವ ನೃತ್ಯ ಸಂಗೀತಾಸಕ್ತ ಭಕ್ತ ಸಮೂಹದ ಮನ ತಣಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾಯಿತು. ಶಾಸಕ ದಿನಕರ್ ಶೆಟ್ಟಿಯವರು ರೂಪಕ ಪ್ರದರ್ಶನದ ಅಂತ್ಯದವರೆಗೂ ಇದ್ದು ವೀಕ್ಷಿಸಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು.